ವಂದನೆಗಳೊಂದಿಗೆ ಸಂಧ್ಯಾ. ಈ ವಾರ್ತೆಗಳ ಸಹ ಪ್ರಾಯೋಜಕರು ಲೇಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಪ್ರೈಟ್. ಓಡಿ ನಿಮ್ಮ ತಾಳ. ಗುಡ್ ನೈಟ್ ಅಡ್ವಾನ್ಸ್ ಮಸ್ಕಿಟೋ ಸ್ಪ್ರೇ. ಮನುಷ್ಯ ಸಂಘಜೀವಿ. ಬೇರೊಬ್ಬರ ನೆರವಿಲ್ಲದೆ ಆತ ಬದುಕಲಾರ. ಬದುಕಿನ ಏರಿಳಿತಗಳನ್ನು ಹಂಚಿಕೊಳ್ಳೋಕೆ, ನೋವು ನಲಿವುಗಳನ್ನು ಹೇಳ್ಕೊಳ್ಳೋಕೆ ಆಪ್ತರು ಅಂತ ಯಾರಾದರೂ ಇರಲೇಬೇಕು. ಒಮ್ಮೊಮ್ಮೆ ಬದುಕಿನ ಭಾವನೆಗಳು ಬಿಕ್ರಿಯಾಗದೆ ಹಾಗೆ ಉಳ್ಕೊಂಡ್ಬಿಡು. ಅಂತಹ ಸಂದರ್ಭದಲ್ಲಿ ಆ ಭಾವನೆಗಳಿಗೆ ಜೀವ ತುಂಬಿ ಮತ್ತೆ ಜಗತ್ತಿಗೆ ಒಪ್ಪಿಸೋ ಕೆಲಸನ ಯಾರಾದರೂ ಮಾಡಲೇಬೇಕು. ಅದೇ ಕೆಲಸವನ್ನ ಮಧುಸೂದನ್ ಅನ್ನೋರು ಅವರದೇ ಆಫೀಸಿನ ಮೀರಾ ಅನ್ನೋರ ಬದುಕಿನಲ್ಲಿ ಮಾಡಿದ್ರು. ನೋಡಿ ಆ ಕಥೆ ಹೀಗೆ. ನಮ್ಮದು ವೈರ್ಲೆಸ್ ಕಮ್ಯುನಿಕೇಷನ್ ಅಭಿವೃದ್ಧಿಪಡಿಸುವ ಸಾಫ್ಟ್ವೇರ್ ಕಂಪನಿ. ನಾನು ಅಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಅವತ್ತಿನ ಕೆಲಸದ ರಿಪೋರ್ಟ್ ಅನ್ನ ಮೇಲಧಿಕಾರಿಗಳಿಗೆ ಕಳುಹಿಸಲಾರಂಭಿಸಿದೆ. ನಮ್ಮ ಸಹೋದ್ಯೋಗಿಗಳೆಲ್ಲ ಮನೆಯ ಕಡೆ ಹೋಗಿಯಾಗಿತ್ತು. ಸಮಯ ಸಂಜೆ 7:30. ನಾನು ಕಂಪ್ಯೂಟರ್ ಅನ್ನ ಕ್ಲೋಸ್ ಮಾಡಿ ಹೊರಡೋದಕ್ಕೆ ಸಿದ್ಧನಾದೆ. ಅಷ್ಟರಲ್ಲಿ ದೂರದ ಕುರ್ಚಿಯಲ್ಲಿ ನಡುಗುತ್ತಾ ಕುಳಿತಿದ್ದಳು ಮೀರಾ. ಆಕೆ ನಮ್ಮ ಆಫೀಸಿಗೆ ಹೊಸ ಉದ್ಯೋಗಿ. ಇನ್ನೂ ಯಾಕೆ ಹೋಗಿಲ್ಲ ಅಂದ್ಕೊಂಡು ಅವಳ ಬಳಿ ಸಾಗಿದೆ. ಹೌದು, ಆಕೆ ಚಳಿ ಜ್ವರದಿಂದ ನಡುಗುತ್ತಾ ಇದ್ಲು. ಏನ್ ಮೇಡಮ್, ಹುಷಾರಿಲ್ವಾ? ಆಕೆಗೆ ಸರಿಯಾಗಿ ಮಾತನಾಡಲು ಆಗ್ತಾ ಇರಲಿಲ್ಲ. ಆಕೆ ಕಷ್ಟಪಟ್ಟು ಮೊಬೈಲ್ ಅನ್ನು ತೆಗೆದು ನನ್ನ ಕೈಗಿತ್ತು ಡಯಲ್ ಮಾಡುವಂತೆ ಸೂಚಿಸಿದಳು. ಅದು ಆಕೆಯ ಪತಿ ಮೋಹನ್ ನಂಬರ್. ನಾನು ಅತ್ತ ಫೋನ್ ಹಾಯಿಸಿದೆ. ಆತ ಫೋನ್ ಎತ್ತಿದ. ಹಲೋ, ನಾನು ಮಧುಸೂದನ್ ಅಂತ ಕಾರ್ಗೋ ಟೆಕ್ನಾಲಜೀಸ್ ಇಂದ ಮಾತಾಡ್ತಾ ಇರೋದು. ಇಲ್ಲಿ ನಿಮ್ಮ ಪತ್ನಿಗೆ ತುಂಬಾ ಹುಷಾರಿಲ್ಲ, ಬಂದು ಕರ್ಕೊಂಡು ಹೋಗ್ತೀರಾ? ರೇ ಮಿಸ್ಟರ್, ನೀವ್ಯಾರ್ರಿ ಅದನ್ನ ಹೇಳೋದಕ್ಕೆ ಅಂತ ಆತ ಹೇಳಿ ಫೋನ್ ಕಟ್ ಮಾಡಿದ. ನನಗೆ ಅವಮಾನ ಅನ್ನಿಸ್ತು. ಅವರು ಬರೋಲ್ಲ ಸರ್. ಮೀರಾ ಸುಸ್ತಾಗಿ ಹೋಗಿದ್ದಳು. ಅವಳ ಸ್ಥಿತಿ ನೋಡಿ ನನಗೆ ಮರುಕ ಉಂಟಾಯಿತು. ಮೇಡಮ್, ಬನ್ನಿ, ಯಾವುದಾದ್ರೂ ಆಸ್ಪತ್ರೆಗೆ ಹೋಗೋಣ. ಈಗ ಆಕೆಯನ್ನ ಕಷ್ಟಪಟ್ಟು ಎಬ್ಬಿಸಿಕೊಂಡು ಹೊರಟೆ.
ಆಕೆಯನ್ನ ಪರೀಕ್ಷಿಸಿ ಹೊರಬಂದ ಡಾಕ್ಟರ್, ಈಗ ಜ್ವರ ಹತೋಟಿಗೆ ಬಂದಿದೆ, ಈ ಲೋಷನ್ನು ಮಾತ್ರೆ ತಗೊಂಡು ಬನ್ನಿ ಅಂತ ಹೇಳಿ ಚೀಟಿಯನ್ನ ನನ್ನ ಕೈಗಿದ್ದರು. ಲೋಷನ್ ಯಾಕೆ? ಅನುಮಾನದಿಂದ ಕೇಳಿದೆ. ಆಕೆಗೆ ಬಾಸುಂಡೆ ಹೇಳೋ ಹಾಗೆ ಹೊಡೆದಿದ್ದೀರಲ್ಲ, ಅದಕ್ಕೆ. ಡಾಕ್ಟರ್ ಕುಹಕವಾದ ನೋಟ ಬೀರಿದರು. ಎಕ್ಸ್ಕ್ಯೂಸ್ ಮೀ, ನಾನು ಆಕೆಯ ಪತಿ ಅಲ್ಲ, ಆಕೆ ನಮ್ಮ ಆಫೀಸಿನ ಉದ್ಯೋಗಿ, ಅರ್ಥ ಆಯ್ತಾ? ನಾನು ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯಿಸಿದೆ. ತಬ್ಬಿಬ್ಬಾಗುವ ಸರದಿ ಈಗ ಡಾಕ್ಟರದ್ದಾಗಿತ್ತು. ನಾನು ಕರುಣಾಭರಿತನಾಗಿ ಆಕೆಯತ್ತ ನೋಡಿದೆ. ಆಕೆ ಅಮಾಯಗಳಂತೆ ಕಣ್ಮುಚ್ಚಿ ಮಲಗಿದ್ದಳು. ಅಂದರೆ ಆಕೆಯ ಪತಿ ಪಶುವಿನಂತೆ ಆಕೆಯನ್ನ ಹೊಡೆದಿರುವುದಕ್ಕೆ ಜ್ವರ ಬಂದಿದೆ ಎಂದು ನನಗೆ ಅರ್ಥವಾಯಿತು. ಈಗ ಆಕೆಯ ಪತಿಯ ಮೇಲೆ ನನಗೆ ಅಸಾಧ್ಯ ಸಿಟ್ಟು ಬಂತು. ಅವನಿಗೆ ಫೋನ್ ಮಾಡಿದೆ. ಹಲೋ, ನಾನು ಮಧುಸೂದನ್ ಮಾತಾಡ್ತಿರೋದು. ನಿಮ್ಮ ಪತ್ನಿಗೆ ಚಿಕಿತ್ಸೆ ಕೊಡಿಸಿದ್ದೀನಿ, ಈಗಲಾದ್ರೂ ಬಂದು ಕರ್ಕೊಂಡು ಹೋಗ್ತೀರಾ? ಕೋಪವನ್ನ ಅದುಮಿಟ್ಟುಕೊಂಡು ಕೇಳಿಕೊಂಡೆ. ನಾನು ಹಾಸನಾಗ ಹೋಗ್ತಾ ಇದ್ದೀನಿ, ಆಕೆಗೆ ನಾಳೆ ಬಂದು ನೋಡ್ತೀನಿ ಅಂತ ಹೇಳಿ. ಹಾಸ್ಪಿಟಲ್ ಖರ್ಚು ಎಷ್ಟು ಅಂತ ಹೇಳಿ ನಿಮ್ಮ ಆಫೀಸ್ಗೆ ಬಂದು ಕೊಡ್ತೀನಿ. ಆತ ಹೇಳಿದೊಡನೆ ನನಗೆ ನಖಶಿಖಾಂತ ಉರಿ ಎದ್ದಿತ್ತು. ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಆಕೆಗೆ ದನಕ್ಕೆ ಹೊಡೆಯೋ ಹಾಗೆ ಹೊಡೆದು ಆಕೆಯನ್ನ ಹೇಗಿದ್ದಾಳೆ ಅಂತ ಸಹ ಗಮನಿಸದೆ ಕಟುಕರ ತರ ಆಡ್ತಿದ್ದೀರಲ್ಲ. ಆಕೆ ನಮ್ಮ ಆಫೀಸಿನ ಸ್ಟಾಫ್. ಮತ್ತೇನಾದ್ರೂ ಆಕೆಗೆ ತೊಂದರೆ ಕೊಟ್ರೆ ನಿಮ್ಮ ಗ್ರಹಚಾರ ಬಿಡಿಸಬೇಕಾಗತ್ತೆ, ಹುಷಾರ್. ನಾನು ಅಬ್ಬರಿಸಿ ಫೋನ್ ಇಟ್ಟೆ. ಮೀರಾ ಅಶ್ರುಧಾರೆ ಭರಿತಳಾಗಿ ನನ್ನನ್ನು ನೋಡ್ತಾ ಇದ್ದೆ. ಆಕೆಯನ್ನ ಒಂಟಿಯಾಗಿ ಬಿಡಲು ಮನಸ್ಸಾಗದೆ, ಬನ್ನಿ ಮೇಡಮ್, ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಆಕೆಯನ್ನ ನನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಹೊರಟೆ. ಅದು ಮೀರಾಳ ಮನೆ. ಆಕೆಯನ್ನು ಮಲಗಿಸಿ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದೆ. ಹಾಸನದಲ್ಲಿ ಅನ್ನುವ ಉತ್ತರ ಬಂತು. ಆಕೆ ಮನೆಯಲ್ಲಿ ಒಟ್ಟಿ. ಅವರಿಗಾದ್ರೂ ಫೋನ್ ಮಾಡಿ ಕರೆಸಲೆ ಎಂದೆ. ಬೇಡಿ ಬೇಡಿ ಎಂದಳು. ಏನಾದರೂ ಸಹಾಯ ಬೇಕಂದ್ರೆ ಫೋನ್ ಮಾಡಿ. ಅಲ್ಲಿಂದ ಹೊರಟು ಬಿಟ್ಟೆ. ನನ್ನ ಮನೆಗೆ ಬಂದು ಕಾಲಿಂಗ್ ಬೆಲ್ ಒತ್ತಿದೆ. ಬಾಗಿಲು ತೆಗೆದದ್ದು ನನ್ನ ಪತ್ನಿ ಕವಿತಾ. ಯಾಕೆ ರಿಲೇಟು? ಆಕೆ ಪ್ರಶ್ನಿಸಿದಳು. ಅದು ಪ್ರಾಜೆಕ್ಟ್ ರಿಪೋರ್ಟ್ ಕೆಲಸ ಜಾಸ್ತಿ ಇತ್ತು, ಮುಗಿಸಿ ಬರೋದಕ್ಕೆ ಇಷ್ಟು ಹೊತ್ತಾಯಿತು. ನೀನು ಊಟ ಮಾಡಿದ್ಯಾ? ಪ್ರಶ್ನಿಸುತ್ತಾ ಒಳ ಬಂದೆ. ಕವಿತಾ ಬೇಸರದಿಂದ ಒಳ ಬಂದಳು. ಬೆಳಿಗ್ಗೆ ಬೇಗನೆ ಎದ್ದು ಮೀರಾಳ ಮನೆ ಕಡೆ ಕಾರ್ ಓಡಿಸಿದೆ. ಆಕೆ ಆಗಲೇ ಎದ್ದು ಕುಳಿತಿದ್ದಳು. ತಗೊಳ್ಳಿ ಇಡ್ಲಿ ಸಾಂಬಾರು. ಪ್ಯಾಕನ್ನ ಅಲ್ಲಿಟ್ಟೆ. ಮನೆಯಿಂದ ತಂದಿದ್ದ ಬಿಸಿ ನೀರಿನ ಬಾಟಲನ್ನು ಅದರ ಜೊತೆಗಿಟ್ಟೆ. ಇದು ಜ್ಯೂಸ್, ತಿಂಡಿ ತಿಂದ ನಂತರ ಕುಡಿಯಿರಿ. ಮಧ್ಯಾಹ್ನ ಹೋಟೆಲ್ಗೆ ಊಟ ಆರ್ಡರ್ ಮಾಡಿದ್ದೀನಿ. ನೀವು ಯಾವುದಕ್ಕೂ ಚಿಂತಿಸಬೇಡಿ. ಕೆಲ ದಿನಗಳ ಕಾಲ ರೆಸ್ಟ್ ಮಾಡಿ. ನಾನು ರಜಾ ಸ್ಯಾಂಕ್ಷನ್ ಮಾಡಿಸ್ತೀನಿ. ನಿಮ್ಮ ಪತಿ ಬರೋವರೆಗೂ ಏನು ಮಾಡಬೇಡಿ. ನಾನು ಬರ್ತೀನಿ ಅಂತ ಮೇಲಿದ್ದೆ. ಆಕೆ ಹಠಾತ್ತಾಗಿ ನನ್ನ ಕೈ ಹಿಡಿದುಕೊಂಡ್ಳು. ಅವಳ ಕಣ್ಣುಗಳಿಂದ ಕೃತಜ್ಞತೆಯ ಕಂಬನಿ ಜಾರುತ್ತಾ ಇತ್ತು.
ಆಕೆ ಭಾವೋದ್ವೇಗದಿಂದ ನುಡಿದಳು. ಇಟ್ಸ್ ಓಕೆ. ನಾನು ಆಕೆಯನ್ನ ಸಮಾಧಾನಪಡಿಸಿ ಹೊರಟೆ.